ಆತ್ಮೀಯ ವಿದ್ಯಾರ್ಥಿಗಳೇ, ಜಯಶ್ರೀ ಗುಡ್ಡರ್ ಯೂಟ್ಯೂಬ್ ಚಾನಲಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ದಿನ ನಾನು ಪ್ರಥಮ ಭಾಷೆ ಕನ್ನಡ ಗದ್ಯಪಾಠ 5 ಸುಕುಮಾರ ಸ್ವಾಮಿಯ ಕತೆ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚಿಸುತ್ತಾ ಹೋಗುತ್ತೇನೆ. ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಈ ಪಾಠದ ಲೇಖಕರು ಶಿವಕೋಟ್ಯಾಚಾರ್ಯ. ಒಡ್ಡಾರಾಧನೆಯ ಕರ್ತೃ ಆಗಿರ್ತಕ್ಕಂಥ ಶಿವಕೋಟ್ಯಾಚಾರ್ಯರು ಸುಮಾರು 10ನೇ ಶತಮಾನದಲ್ಲಿ ಇರ್ತಕ್ಕಂಥ ಒಬ್ಬ ಪ್ರಮುಖ ಕವಿ ಅಂತ ತಿಳ್ಕೊಂಡ ಹೇಳಬಹುದು. ಬಳ್ಳಾರಿ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಕೋಗಳಿ ನಾಡಿನವರು. ಜೈನ ಧಾರ್ಮಿಕ ಕಥೆಗಳ ಸಂಗ್ರಹವಾದ ಒಡ್ಡಾರಾಧನೆಯಲ್ಲಿ 19 ಕಥೆಗಳಿವೆ. ಈ ಕಥೆಗಳ ನಾಯಕರೆಲ್ಲ ಧರ್ಮವೀರರು. ಕೆಲವರು ಮೋಕ್ಷವನ್ನು ಸಂಪಾದಿಸಿಕೊಳ್ಳುತ್ತಾರೆ, ಕೆಲವರು ಮೋಕ್ಷಕ್ಕೆ ನೆರಮನೆಯಾದ ಸರ್ವಾರ್ಥ ಸಿದ್ಧಿ ಎಂಬ ಸ್ವರ್ಗಕ್ಕೆ ಹೋಗುತ್ತಾರೆ. ಪುಣ್ಯ ಪಾಪರೂಪವಾದ ಕರ್ಮಕ್ಷಯದಿಂದ ಸಿದ್ಧಿಗಳು ಉಂಟಾಗುತ್ತವೆ. ಕರ್ಮಕ್ಷಯವು ತಪಸ್ಸಿನಿಂದ ಮಾತ್ರ ಸಾಧ್ಯ ಎಂಬ ಸಂದೇಶವನ್ನು ಈ ಕಥೆಗಳು ಸಾರುತ್ತವೆ. ಹಾಗಾದರೆ ಈ ಪಾಠದ ಪ್ರಶ್ನೋತ್ತರಗಳು ಯಾವ ರೀತಿಯಾಗಿವೆ ಎಂಬುದನ್ನು ನೋಡೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಸುಕುಮಾರ ಸ್ವಾಮಿಯ ತಂದೆ ತಾಯಿಗಳ ಹೆಸರೇನು? ಉತ್ತರ: ಸುಕುಮಾರ ಸ್ವಾಮಿಯ ತಂದೆ ಸೂರದತ್ತ, ತಾಯಿ ಯಶೋಭದ್ರೆ. ಪ್ರಶ್ನೆ 2. ಸುಕುಮಾರ ಸ್ವಾಮಿಗೆ ಯಾವ ಪಟ್ಟವನ್ನು ಕಟ್ಟಲಾಯಿತು? ಸುಕುಮಾರ ಸ್ವಾಮಿಗೆ ಸೆಟ್ಟಿ ಪಟ್ಟವನ್ನು ಕಟ್ಟಲಾಯಿತು. ಪ್ರಶ್ನೆ 3. ನೈಮಿತ್ತಿಕನು ಸುಕುಮಾರ ಸ್ವಾಮಿಯ ಬಗ್ಗೆ ಏನು ಹೇಳಿದನು? ಸುಕುಮಾರ ಸ್ವಾಮಿ ಯಾವಾಗ ಋಷಿಗಳ ರೂಪವನ್ನು ಕಾಣುವನೋ ಅಂದೇ ತಪಸ್ಸಿಗೆ ತೆರಳುವನು ಎಂದು ನೈಮಿತ್ತಿಕನು ಭವಿಷ್ಯ ಹೇಳಿದನು. ಪ್ರಶ್ನೆ 4. ಯಶೋಭದ್ರೆಯು ರತ್ನಕಂಬಳಿಗಳನ್ನು ಯಾರಿಗೆ ಕೊಟ್ಟಳು? ಉತ್ತರ: ಯಶೋಭದ್ರೆಯು ರತ್ನಕಂಬಳಿಗಳನ್ನು ತನ್ನ 32 ಜನ ಸೊಸೆಯಂದರಿಗೆ ಹಂಚಿಕೊಟ್ಟಳು. ಪ್ರಶ್ನೆ 5. ಅರಸ ಋಷಭಾಂಕನ ಉಂಗುರವು ಯಾವಾಗ ಕೆಳಕ್ಕೆ ಬಿದ್ದಿತು? ಉತ್ತರ: ಅರಸ ಋಷಭಾಂಕನು ಕೆರೆಗೆ ಹೋಗಿ ಸ್ನಾನ ಮಾಡುವಾಗ ಅವನ ಕೈಬೆರಳಿನ ಉಂಗುರ ಕೆಳಕ್ಕೆ ಬಿದ್ದಿತು. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಸುಕುಮಾರ ಸ್ವಾಮಿಯು ಹೇಗೆ ಸುಖಭೋಗಗಳನ್ನು ಅನುಭವಿಸುತ್ತಿದ್ದನು? ಉತ್ತರ: ಸುಕುಮಾರ ಸ್ವಾಮಿಯು ತಾರುಣ್ಯವನ್ನು ಪಡೆದು ಅತ್ಯಂತ ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿಯಿಂದ ಕೂಡಿದವನಾದನು. ಅವನಿಗೆ 32 ಲತಾಗ್ರಹಗಳು, ಅತ್ಯಂತ ರೂಪ, ಲಾವಣ್ಯ, ಕಾಂತಿಯನ್ನು ಹೊಂದಿದ ದೇವತಾ ಸ್ತ್ರೀಯರನ್ನು ಹೋಲುವ 32 ಮಂದಿ ದಿವ್ಯರಾದ ಸ್ತ್ರೀಯರು, 32 ಬಗೆಯ ನಾಟ್ಯಗಳು, 32 ಕೋಟಿ ಹೊನ್ನು, 5 ಬಗೆಯ ರತ್ನಗಳಿಂದ ಕೂಡಿ ಸುಕುಮಾರ ಸ್ವಾಮಿಯು ಸುಖಭೋಗಗಳನ್ನು ಅನುಭವಿಸುತ್ತಿದ್ದನು. ಪ್ರಶ್ನೆ 2. ಅರಸ ಋಷಭಾಂಕನು ಆಶ್ಚರ್ಯಗೊಳ್ಳಲು ಕಾರಣವೇನು? ಉತ್ತರ: ಅರಸ ಋಷಭಾಂಕನು 1,00,000 ದಿನಾರದ ರತ್ನಕಂಬಳಿಯನ್ನು ಕೊಳ್ಳಲಾಗದೆ ವರ್ತಕನನ್ನು ಹೋಗಲು ಹೇಳಿದಾಗ ಅದೇ ರತ್ನಕಂಬಳಿಗಳನ್ನು ಯಶೋಭದ್ರೆ 1,00,000 ದಿನಾರದ ರತ್ನಕಂಬಳಿಗಳನ್ನು ಕೊಂಡು ತನ್ನ ಸೊಸೆಯಂದಿರಿಗೆ 32 ತುಂಡುಗಳನ್ನಾಗಿ ಮಾಡಿ ಹಂಚಿಕೊಟ್ಟಳು. ಅವರು ತಮ್ಮ ಪಾದುಕೆಗಳಿಗೆ ಸಿಕ್ಕಿಸಿದರು. ಈ ಸಂಗತಿಯನ್ನು ರಾಜನು ಕೇಳಿ ಅವರ ವೈಭವದ ಬಗ್ಗೆ ಆಶ್ಚರ್ಯಪಟ್ಟನು. ಪ್ರಶ್ನೆ 3. ಋಷಭಾಂಕನು ಸುಕುಮಾರ ಸ್ವಾಮಿಗೆ ವ್ಯಾಧಿ ಇದೆ ಎಂದುಕೊಳ್ಳಲು ಕಾರಣವೇನು? ಉತ್ತರ: ಸುಕುಮಾರನು ಋಷಭಾಂಕ ರಾಜನನ್ನು ಭೇಟಿ ಮಾಡಿದಾಗ ರಾಜನನ್ನು ಸುಕುಮಾರ ಸ್ವಾಮಿ ಅಪ್ಪಿಕೊಂಡು ಶ್ರೇಷ್ಠವಾದ ಹಾಸಿಗೆಯ ಮೇಲೆ ಜೊತೆಯಲ್ಲಿ ಕುಳ್ಳರಿಸಿದನು. ಆಗ ಸ್ವಜನರು, ಸೇವಕರು ಬಿಳಿ ಸಾಸಿವೆಗಳನ್ನು ಮಂಗಳಕರವೆಂದು ಇಬ್ಬರಿಗೂ ಮಂತ್ರಾಕ್ಷತೆಯನ್ನು ಹಾಕಿದರು. ಆ ಬಿಳಿ ಸಾಸಿವೆಗಳು ಸುಕುಮಾರ ಸ್ವಾಮಿಯ ಆಸನದಲ್ಲಿ ಒತ್ತಿದುದರಿಂದ ಸೊಂಟ ಅಲ್ಲಾಡಿಸುವುದನ್ನು, ದೀಪ ನೋಡಿದಾಗ ಕಣ್ಣೀರು ಸುರಿಸುವುದನ್ನು, ಊಟಕ್ಕೆ ಕುಳಿತಾಗ ಸುಕುಮಾರನು
ಅರ್ಧ ಆಹಾರವನ್ನು ನುಂಗುವುದು, ಅರ್ಧ ಆಹಾರ ಉಗುಳುವುದನ್ನು ನೋಡಿ ಅರಸನು ಇದೊಂದು ಬಗೆಯ ವ್ಯಾಧಿ ಇದೆ, ಊಟದ ಮೇಲೆ ಈತನಿಗೆ ರುಚಿಯಿಲ್ಲ ಎಂದುಕೊಂಡನು. ಪ್ರಶ್ನೆ 4. ಸುಕುಮಾರಸ್ವಾಮಿಯ ವ್ಯಾಧಿಗೆ ಮದ್ದನ್ನು ಏಕೆ ಮಾಡಿಸಿಲ್ಲ ಎಂದು ಅರಸನು ಕೇಳಿದಾಗ ತಾಯಿ ಯಶೋಭದ್ರೆಯು ಏನೆಂದು ಹೇಳಿದಳು? ಉತ್ತರ: ಅರಸನು ಸುಕುಮಾರಸ್ವಾಮಿಯ ವ್ಯಾಧಿಗೆ ಮದ್ದನ್ನು ಮಾಡಿಸಿಲ್ಲ ಏಕೆ ಎಂದು ಅರಸನು ಕೇಳಿದಾಗ ತಾಯಿ ಯಶೋಭದ್ರೆಯು, ಒಡೆಯರೇ, ಅವನಿಗೆ ಯಾವುದೇ ರೋಗವಿಲ್ಲ. ಮಂತ್ರಾಕ್ಷತೆಯಾಗಿ ಹಾಕಿದ ಬಿಳಿ ಸಾಸುವೆಗಳು ಒತ್ತಿದುದರಿಂದ ಸಹಿಸದಾದನು. ಅದಲ್ಲದೆ ಯಾವಾಗಲೂ ಮಾಣಿಕ್ಯ ರತ್ನದ ಬೆಳಕಿನಲ್ಲಿ ಅವನು ಇರುವುದರಿಂದ ದೀಪದ ಬೆಳಕಿಗೆ ಸಹಿಸಲಾರದೆ ಅವನ ಕಣ್ಣಲ್ಲಿ ನೀರು ತುಂಬಿ ಬಂತು. ಅದೂ ಅಲ್ಲದೆ ನೀವು ಬಂದ ಸಂದರ್ಭದಲ್ಲಿ ತಾವರೆ, ನೈದಿಲೆಗಳ ಹೂಗಳ ಸುವಾಸನೆಗಳಿಂದ ಕೂಡಿದ ಅಕ್ಕಿಯೊಂದಿಗೆ ಬೇರೆ ಅಕ್ಕಿಯನ್ನು ಮಿಶ್ರ ಮಾಡಿ ಬೇಯಿಸಿದ ಅನ್ನವನ್ನು ಬಡಿಸುವುದರಿಂದ ಅವನು ಸುವಾಸನೆಯ ಅಕ್ಕಿಯ ಅನ್ನವನ್ನು ನುಂಗುತ್ತಿದ್ದನು, ಉಳಿದ ಅನ್ನವನ್ನು ಉಗುಳುತ್ತಿದ್ದನು. ಆದುದರಿಂದಲೇ ಇವನಿಗೆ ಈ ಅವಸ್ಥೆಗಳಾಗಿವೆ ಎಂದು ಹೇಳಿದಳು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಸುಕುಮಾರಸ್ವಾಮಿಯ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಜಂಬೂದ್ವೀಪದ ಭರತ ಭೂಮಿಯಲ್ಲಿ ಆವಂತಿ ಎಂಬ ನಾಡಿದೆ. ಅಲ್ಲಿ ಉಜ್ಜಯಿನಿ ಎಂಬ ಪಟ್ಟಣದಲ್ಲಿ ಇಂದ್ರದತ್ತನೆಂಬ ವರ್ತಕನಿದ್ದನು. ಅವನ ಹೆಂಡತಿ ಗುಣಮತಿ ಎಂಬುವಳು. ಆ ಇಬ್ಬರಿಗೂ ಸುಕುಮಾರನೆಂಬ ಮಗನಾಗಿ ಸೋಮಶರ್ಮನಾಗಿದ್ದ ದೇವನು ಹುಟ್ಟಿದನು. ಅದಲ್ಲದೆ ಆ ಪಟ್ಟಣದಲ್ಲಿ 32 ಕೋಟಿ ಕಸವರ ಹೊನ್ನವನ್ನು ಹೊಂದಿದ ಸುಭದ್ರನೆಂಬ ಶೆಟ್ಟಿ ಇದ್ದನು. ಅವನ ಹೆಂಡತಿ ಸರ್ವೇಶಿ. ಅದಲ್ಲದೆ ಆ ಪಟ್ಟಣದಲ್ಲಿ 32 ಕಸವರ ಕೋಟಿ ಹೊನ್ನವನ್ನು ಹೊಂದಿದ ಸುಭದ್ರನೆಂಬ ಶೆಟ್ಟಿ ಇದ್ದನು. ಅವನ ಹೆಂಡತಿ ಸರ್ವಯಶಿ. ಆ ಇಬ್ಬರಿಗೆ ತ್ರಿವೇದಿಯಾಗಿದ್ದ ದೇವನ ದಯೆಯಿಂದ ಯಶೋಭದ್ರೆ ಎಂಬ ಮಗಳು ಜನಿಸಿದಳು. ಆ ತ್ರಿವೇದಿ ತನ್ನ ತಪಸ್ಸಿನ ಆಚರಣೆಯ ಫಲದಿಂದ ದೇವತ್ವವನ್ನು ಪಡೆದರೂ ತನ್ನ ಸಂಕಲ್ಪದ ಫಲದಿಂದ ಮಿಥ್ಯಾತ್ವಕ್ಕೆ ಒಳಗಾಗಿ ಹೆಣ್ಣುತನವನ್ನು ಹೊಂದಿದ್ದಳು. ಆ ಯಶೋಭದ್ರೆಯನ್ನು ಸೂರದತ್ತನಿಗೆ ಕೊಟ್ಟಿದ್ದರು. ಆ ಇಬ್ಬರಿಗೂ ನಾಗಶ್ರೀಯಾಗಿದ್ದ ದೇವನು ಬಂದು ಸುಕುಮಾರಸ್ವಾಮಿಯ ಮಗನಾಗಿ ಹುಟ್ಟಿದನು. ಅವನು ಹುಟ್ಟಿದ ದಿನವೇ ವೈರಾಗ್ಯ ಉಂಟಾಗಿ ಸೂರದತ್ತ ಸುಕುಮಾರಸ್ವಾಮಿಗೆ ಶೆಟ್ಟಿ ಪಟ್ಟವನ್ನು ಕಟ್ಟಿ ತಪಸ್ಸಿಗೆ ತೆರಳಿದನು. ಸುಕುಮಾರಸ್ವಾಮಿ ತಾರುಣ್ಯವನ್ನು ಪಡೆದು ಅತ್ಯಂತ ರೂಪ, ಲಾವಣ್ಯ, ಸೌಭಾಗ್ಯ, ಕಾಂತಿಯಿಂದ ಕೂಡಿದವನಾದನು. ಅವನಿಗೆ 32 ಲತಾಗ್ರಹಗಳು, 32 ಮಂದಿ ದೇವತಾ ಸ್ತ್ರೀಯರನ್ನು ಹೋಲುವ ದಿವ್ಯರಾದ ಸ್ತ್ರೀಯರು, 32 ಕೋಟಿ ಹೊನ್ನು ನಾಣ್ಯಗಳು, ಪಂಚರತ್ನಗಳಿಂದ ಕೂಡಿ ಸುಕುಮಾರನು ಸುಖಭೋಗಗಳನ್ನು ಅನುಭವಿಸುತ್ತಿದ್ದನು. ಆ ವೇಳೆಗೆ ನೈಮಿತ್ತಿಕನು ಸುಕುಮಾರನು ಋಷಿಯ ರೂಪವನ್ನು ನೋಡಿದ ದಿನವೇ ತಪಸ್ಸಿಗೆ ತೆರಳುವನೆಂದು ಭವಿಷ್ಯ ನುಡಿಯಲು ಆ ಮಾತನ್ನು ಕೇಳಿ ಯಶೋಭದ್ರೆ ತನ್ನ ಮನೆಗೆ ಋಷಿಗಳು ಪ್ರವೇಶಿಸದಂತೆ ಕಾವಲುಗಾರರನ್ನು ನೇಮಿಸಿದಳು. ಒಂದು ದಿನ ಒಬ್ಬ ವರ್ತಕನು 1,00,000 ದಿನಾರಗಳು ಬೆಲೆ ಬಾಳುವ ರತ್ನಗಂಬಳಿಗಳನ್ನು ಮಾರಲು ಆ ಊರಿನ ಅರಸ ಋಷಭಾಂಕನ ಅರಮನೆಗೆ ಹೋಗಿ ರಾಜರಾಣಿಯರಿಗೆ ತೋರಿಸಿ ಅಷ್ಟು ಬೆಲೆ ಕೊಟ್ಟು ತೆಗೆದುಕೊಳ್ಳಲು ಸಾಧ್ಯವಿಲ್ಲವೆಂದಾಗ ಅವನು ವಿಚಾರಿಸುತ್ತಾ ಯಶೋಭದ್ರೆಯ ಮನೆಗೆ ಬಂದು ರತ್ನಗಂಬಳಿಗಳನ್ನು ತೋರಿಸಲು ಅವಳು 1,00,000 ದಿನಾರಗಳನ್ನು ನೀಡಿ ಕಂಬಳಿಯನ್ನು ಕಂಡು ತನ್ನ 32 ಮಂದಿ ಸೊಸೆಯರಿಗೆ ಅದನ್ನು ಭಾಗ ಮಾಡಿ ಹಂಚಿಕೊಟ್ಟಳು. ಈ ಸುದ್ದಿ ರಾಜನಿಗೆ ತಿಳಿಯಲು ಅವರ ವೈಭವವನ್ನು ನೋಡಲು ಸುಕುಮಾರನ ಮನೆಗೆ ಬರುತ್ತೇನೆಂದು ಹೇಳಿದ. ಅವನು ಬರುವ ದಾರಿಯಲ್ಲಿ ಪಂಚರತ್ನಗಳ ರಂಗವಲ್ಲಿ ಹಾಕಿಸಿದಳು. ಸತ್ಕರಿಸಿ
ಸ್ವಾಗತಿಸಿ ಹಾಸಿಗೆಯ ಮೇಲೆ ಕುಳಿತು ಸುಕುಮಾರನು ಎಲ್ಲಿದ್ದಾನೆ ಎಂದು ಕೇಳಿದನು. ಆಗ ಯಶೋಭದ್ರೆಯು, ನನ್ನ ಮಗನು ಬಹಳ ಸಾಧು, ತಾವು ಬಂದಿರುವುದು ಅವನಿಗೆ ತಿಳಿದಿಲ್ಲ. ಉಪ್ಪುರಿಗೆಯ ಮೇಲಿರುವ ಅವನನ್ನು ಕರೆದುಕೊಂಡು ಬಂದಳು. ಆಗ ಸಜ್ಜನರು ಸೇವಕರು ಬಿಳಿ ಸಾಸಿವೆ ಮಂತ್ರಾಕ್ಷತೆಗಳನ್ನು ಹಾಕಿದಾಗ ಬಿಳಿ ಸಾಸಿವೆ ಆಸನದಲ್ಲಿ ಒತ್ತಿದುದರಿಂದ ಸೊಂಟ ಅಲಗಾಡಿಸತೊಡಗಿದ. ದೀಪದ ಬೆಳಕಿನಲ್ಲಿ ಕಣ್ಣೀರು ಸುರಿಯಿತು. ಅರಸನು ಅವನಿಗೆ ಇದು ವ್ಯಾಧಿಯೆಂದು ಭಾವಿಸಿದ ನಂತರ ಊಟ ಮಾಡುವಾಗ ಅರ್ಧ ಆಹಾರ ನುಂಗುವುದು ಅರ್ಧ ಆಹಾರ ಉಗುಳುವುದನ್ನು ಕಂಡು ಯಶೋಭದ್ರೆಯ ಹತ್ತಿರ, ಈತನ ವ್ಯಾಧಿಗೆ ಏಕೆ ಮದ್ದು ಮಾಡಿಸಿಲ್ಲ ಎಂದಾಗ, ಇದು ಒಂದು ವ್ಯಾಧಿಯಲ್ಲ, ಸಾಸಿವೆ ಹಾಕಿದಾಗ ಸೊಂಟ ಅಲುಗಾಡಿಸಿದ, ಯಾವಾಗಲೂ ಮಾಣಿಕ್ಯ ರತ್ನಗಳ ಕಾಂತಿಯಲ್ಲಿರುವುದರಿಂದ ದೀಪದ ಬೆಳಕನ್ನು ಸಹಿಸದೆ ಕಣ್ಣೀರು ಬಂದಿತು. ತಾವರೆ ನೈದಿಲೆಗಳಿಂದ ಕೂಡಿದ ಅಕ್ಕಿಯೊಂದಿಗೆ ಬೇರೆ ಅಕ್ಕಿ ಬೆರೆಸಿದ ಅನ್ನ ಉಣ್ಣುವಾಗ ಸುಕುಮಾರ ಸ್ವಾಮಿಯು ಸುವಾಸನೆ ಭರಿತ ಅನ್ನವನ್ನು ಮಾತ್ರ ಉಂಡು ಉಳಿದ ಅನ್ನವನ್ನು ಉಗುಳಿದನೆಂದು ಕಾರಣ ಹೇಳಲು ರಾಜನು ಆಶ್ಚರ್ಯಪಟ್ಟನು. ಅವನ ಒಂದು ಕ್ಷಣದ ಭೋಗಕ್ಕೂ ತನ್ನ ಅರಸುತನದ ಕಾಲದ ಭೋಗ ಸಮನಲ್ಲವೆಂದು ಸುಕುಮಾರನಿಗೆ ಆವಂತಿ ಸುಕುಮಾರನೆಂದು ಹೆಸರಿಟ್ಟನು. ಪ್ರಶ್ನೆ 2. ಸುಕುಮಾರ ಎಂಬ ಹೆಸರು ಸುಕುಮಾರ ಸ್ವಾಮಿಗೆ ಹೇಗೆ ಅನರ್ಥವಾಗುತ್ತದೆ? ವಿವರಿಸಿ. ಉತ್ತರ: ಯಶೋಭದ್ರೆ ಮತ್ತು ಸೂರದತ್ತ ಶೆಟ್ಟಿ ದಂಪತಿಗಳಿಗೆ ಮಗನಾಗಿ ಸುಕುಮಾರಸ್ವಾಮಿ ಜನಿಸಿದನು. ಸೂರದತ್ತ ಶೆಟ್ಟಿಯು ಆಗರ್ಭ ಶ್ರೀಮಂತಿಕೆಯಿಂದಾಗಿ ಸುಕುಮಾರನಿಗೆ ಲತಾಗ್ರಹಗಳು, ದೇವತಾ ಸ್ತ್ರೀಯರನ್ನು ಹೋಲುವ 32 ಮಂದಿ ದಿವ್ಯರಾದ ಸ್ತ್ರೀಯರು, ಅವನಿಗಾಗಿ 32 ಬಗೆಯ ನಾಟ್ಯಗಳು, 32 ಕೋಟಿ ಕಸವರ, ಪಂಚರತ್ನಗಳು, ಅವನು ಮಲಗುತ್ತಿದ್ದುದು ಸುಸಜ್ಜಿತವಾದ ಲತಾಗ್ರಹಗಳು ಉಳ್ಳ ಅರಮನೆಯಲ್ಲ, ಅಲ್ಲಿ ಮಾಣಿಕ್ಯ ರತ್ನಗಳ ಬೆಳಕು, ದೇವೇಂದ್ರನ ಅರಮನೆಯನ್ನು ಹೋಲುವ ವೈಭವ, ಸವಿಯಾದ ಆಹಾರ ಪದಾರ್ಥಗಳು, ತಾವರೆ ನೈದಿಲೆ ಹೂಗಳ ಸುಗಂಧವನ್ನು ಕಟ್ಟಿದ ಪರಿಮಳದ ಅಕ್ಕಿಯಿಂದ ಮಾಡಿದ ಅನ್ನವನ್ನು ಉಣ್ಣುತ್ತಿದ್ದನು. ಮಾಣಿಕ್ಯ ರತ್ನದ ಬೆಳಕಿನಲ್ಲಿರುವ ಈತನಿಗೆ ದೀಪವನ್ನು ನೋಡಿದಾಗ ಕಣ್ಣೀರು ಸುರಿಸಿದನು. ಸಜ್ಜನರು ಬಿಳಿ ಸಾಸಿವೆಯ ಕಾಳುಗಳು ಆಸನದಲ್ಲಿ ಒತ್ತಿದುದರಿಂದ ಸಹಿಸದಾದನು. ಸುವಾಸನೆ ಭರಿತ ಅಕ್ಕಿಯಿಂದ ಮಾಡಿದ ಅನ್ನವನ್ನು ದಿನಾಲೂ ಉಣ್ಣುತ್ತಿದ್ದುದರಿಂದ ಅರಸನ ಜೊತೆ ಊಟಕ್ಕೆ ಕುಳಿತಾಗ ಅರ್ಧ ಆಹಾರವನ್ನು ನುಂಗುತ್ತಿದ್ದ, ಅರ್ಧ ಆಹಾರವನ್ನು ಉಗುಳುತ್ತಿದ್ದನು. ಯುವರಾಜನ ಸುಖಭೋಗವು ಇವನ ಒಂದು ಕ್ಷಣದ ಸುಖಭೋಗಕ್ಕೆ ಸಮನಾಗದು ಎಂಬಂತೆ ಹೆಸರಿಗೆ ತಕ್ಕಂತೆ ಸೂಕ್ಷ್ಮವಾಗಿ ಸುಕುಮಾರಸ್ವಾಮಿಯು ಬೆಳೆದಿದ್ದನು. ಸುಕುಮಾರಸ್ವಾಮಿ ಯಾವುದೇ ಚಿಂತೆಗಳಿಲ್ಲದೆ, ಭಯ ಅಂಜಿಕೆ ಆತಂಕಗಳಿಲ್ಲದೆ ಬೆಳೆದಿದ್ದನು. ರಾಜರು ಬಂದಿರುವರು, ಕೆಳಗೆ ಬಾ ಎಂದಾಗ ರಾಜರೆಂದರೆ ಯಾರು ಎಂದು ಕೇಳುವಷ್ಟು ಮುಗ್ಧ ಸ್ವಭಾವ. ನಮ್ಮನ್ನು ಆಳುವವರು ಎಂದು ತಾಯಿ ಹೇಳಿದಾಗ ನಮ್ಮನ್ನು ಆಳುವವರೂ ಇರುವರೇ ಎಂದು ಆಶ್ಚರ್ಯಪಡುವಷ್ಟು ಸಾಧು. ಆತ ಇಂಥ ಕೋಮಲ ಮನಸ್ಸಿನ ಅವನನ್ನು ಸುಕುಮಾರಸ್ವಾಮಿ ಎಂದು ಅನರ್ಥವಾಗಿ ಕರೆಯಲಾಗಿದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ಬರೆಯಿರಿ. 1ನೇ ಸಂದರ್ಭ: ರಿಸಿಯಂ ರೂಪಂ ಕಾಣ್ಗುಂ ಈತನುಂ ತಪಂಬಡಗುಂ. ಆಯ್ಕೆ: ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದಿರುವ ವಡ್ಡಾರಾಧನೆ ಎಂಬ ಹಳೆಗನ್ನಡ ಗ್ರಂಥದಿಂದ ಆರಿಸಲಾದ ಸುಕುಮಾರಸ್ವಾಮಿಯ ಕತೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ನೈಮಿತ್ತಿಕ ಸುಕುಮಾರಸ್ವಾಮಿಯ ತಾಯಿಯಾದ ಯಶೋಭದ್ರೆಗೆ ಹೇಳಿದನು. ವಿವರಣೆ ನೋಡೋಣ. ಸುಕುಮಾರಸ್ವಾಮಿ ಹೆಸರಿಗೆ ತಕ್ಕಂತೆ ಸುಕುಮಾರನಾಗಿಯೇ ಸುಖ ಭೋಗಗಳಿಂದ ತನ್ನ ತಾರುಣ್ಯ ಜೀವನವನ್ನು ಕಳೆಯುತ್ತಾ ಇರುವಾಗ ಒಂದು ದಿನ ನೈಮಿತ್ತಿಕನೊಬ್ಬನು ಅವನನ್ನು ನೋಡಿ ಅವನ ತಾಯಿಯಾದ ಯಶೋಭದ್ರೆಯ ಬಳಿ ಹೀಗೆ ಹೇಳಿದನು:
ಯಾವಾಗ ಋಷಿ ರೂಪ ಕಾಣುತ್ತಾನೆ ಆಗ ತಪಸ್ಸಿಗೆ ಹೋಗುತ್ತಾನೆ ಎಂದು ನೈಮಿತ್ತಿಕನೊಬ್ಬನು ಹೇಳಿದನು. ಸ್ವಾರಸ್ಯ: ಜೋಯಿಸರ ಮೇಲಿದ್ದ ನಂಬಿಕೆ, ಯಶೋಭದ್ರೆ ತನ್ನ ಮಗನ ಭವಿಷ್ಯದ ಚಿಂತೆ ವ್ಯಕ್ತವಾಗಿರುವುದೇ ಇಲ್ಲಿಯ ಸ್ವಾರಸ್ಯ. ಎರಡನೇ ಸಂದರ್ಭ: ನಮ್ಮನ್ನು ಆಳ್ವಂ ಒಳರೆ ಎಂದು ವಿಸ್ಮಯಂ ಪಟ್ಟವು. ಆಯ್ಕೆ: ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದಿರುವ ವಡ್ಡಾರಾಧನೆ ಎಂಬ ಹಳೆಗನ್ನಡ ಗ್ರಂಥದಿಂದ ಆರಿಸಲಾದ ಸುಕುಮಾರಸ್ವಾಮಿಯ ಕತೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಸುಕುಮಾರಸ್ವಾಮಿಯು ತನ್ನ ತಾಯಿ ಯಶೋಭದ್ರೆಗೆ ಹೇಳಿದನು. ವಿವರಣೆ: ಅರಸನಾದ ಋಷಭಾಂಕನು ಸುಕುಮಾರಸ್ವಾಮಿಯ ಮನೆಯ ವೈಭವವನ್ನು ನೋಡುವ ಸಲುವಾಗಿ ಅರಮನೆಗೆ ಬಂದಾಗ ಹಾಸಿಗೆಯ ಮೇಲೆ ಕುಳಿತು ಸುಕುಮಾರ ಎಲ್ಲಿದ್ದಾನೆ ಎಂದು ಕೇಳಿದಾಗ ಅವನು ಸಾಧು ಸ್ವಭಾವದವನು. ಅವನನ್ನು ಕರೆತರುತ್ತೇನೆಂದು ಹೋಗುತ್ತಾಳೆ. ಅವಳು ಸುಕುಮಾರನಿಗೆ ರಾಜರು ಬಂದಿದ್ದಾರೆ ಬಾ ಎಂದು ಕರೆದಾಗ ಅವನು ರಾಜರೆಂದರೆ ಯಾರು ಎಂದು ಕೇಳಲು ನಮ್ಮನ್ನು ಆಳುವವರು ಎಂದು ಯಶೋಭದ್ರೆ ಹೇಳಿದ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ ನೋಡೋಣ. ಸುಕುಮಾರಸ್ವಾಮಿಯು ಸುಖಭೋಗಗಳು ಅಲ್ಲದೆ ಬೇರೆ ಲೌಕಿಕ ಪ್ರಪಂಚದ ಜ್ಞಾನ, ವ್ಯವಹಾರ ಜ್ಞಾನ ಆತನಿಗೆ ತಿಳಿದಿರಲಿಲ್ಲ ಎಂಬುದೇ ಈ ಅಂಶವನ್ನು ತಿಳಿಸಿರುವುದೇ ಇಲ್ಲಿಯ ಸ್ವಾರಸ್ಯ. ಮೂರನೇ ಸಂದರ್ಭ: ಅರ್ಧ ಆಹಾರಂ ನುಂಗುವಂ ಅರ್ಧ ಆಹಾರಂ ಉಗುಳುವುದಂ ನೋಡಿ. ಆಯ್ಕೆ: ಈ ಮಾತನ್ನು ಶಿವಕೋಟ್ಯಾಚಾರ್ಯರು ಬರೆದಿರುವ ವಡ್ಡಾರಾಧನೆ ಎಂಬ ಹಳೆಗನ್ನಡ ಗ್ರಂಥದಿಂದ ಆರಿಸಲಾದ ಸುಕುಮಾರಸ್ವಾಮಿಯ ಕತೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ವಿವರಣೆ: ರಾಜನಾದ ಋಷಭಾಂಕನು ಸುಕುಮಾರಸ್ವಾಮಿಯ ಜೊತೆ ಊಟಕ್ಕೆ ಕುಳಿತಾಗ ಹರಿವಾಣದಲ್ಲಿ ಬಗೆ ಬಗೆಯ ರುಚಿ ರುಚಿಯಾದ ಆಹಾರ ಪದಾರ್ಥಗಳನ್ನು ಬಡಿಸಲಾಯಿತು. ಆಗ ಇಬ್ಬರೂ ಊಟಕ್ಕೆ ಕುಳಿತಾಗ ಸುಕುಮಾರಸ್ವಾಮಿ ಊಟ ಮಾಡುವ ರೀತಿಯನ್ನು ನೋಡಿ ಅರಸ ತನ್ನ ಮನಸ್ಸಿನಲ್ಲಿ ಅಂದುಕೊಂಡನು. ಆ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಸುಕುಮಾರಸ್ವಾಮಿಯು ಹೆಸರಿಗೆ ತಕ್ಕಂತೆ ಬೆಳೆದು ಬಂದ ರೀತಿಯನ್ನು ವಿವರಿಸಿರುವುದೇ ಇಲ್ಲಿಯ ಸ್ವಾರಸ್ಯ. ನಾಲ್ಕನೆಯ ಸಂದರ್ಭ: ಆವಂತಿ ಸುಕುಮಾರನೆಂದು ಹೆಸರಿಟ್ಟನು. ಆಯ್ಕೆ: ಈ ವಾಕ್ಯವನ್ನು ಶಿವಕೋಟ್ಯಾಚಾರ್ಯರು ಬರೆದಿರುವ ವಡ್ಡಾರಾಧನೆ ಎಂಬ ಹಳೆಗನ್ನಡ ಗ್ರಂಥದಿಂದ ಆರಿಸಲಾದ ಸುಕುಮಾರಸ್ವಾಮಿಯ ಕತೆ ಎಂಬ ಗದ್ಯಪಾಠದಿಂದ ಆರಿಸಲಾಗಿದೆ. ಸಂದರ್ಭ: ಈ ಮಾತನ್ನು ಲೇಖಕರು ಓದುಗರಿಗೆ ಹೇಳಿದ್ದಾರೆ. ವಿವರಣೆ ನೋಡೋಣ. ರಾಜನಾದ ಋಷಭಾಂಕನು ಸುಕುಮಾರಸ್ವಾಮಿಯ ವ್ಯಾಧಿಗೆ ಏಕೆ ಮದ್ದು ಮಾಡಿಸಿಲ್ಲ ಎಂದು ಯಶೋಭದ್ರೆಗೆ ಕೇಳಿದಾಗ ಅವಳು ಅವನಿಗೆ ಇವು ಕುತ್ತಲ್ಲ. ಸುಕುಮಾರಸ್ವಾಮಿ ಬೆಳೆದು ಬಂದ ರೀತಿ, ಆಹಾರ ಕ್ರಮ ತಿಳಿದು ಅವನ ಒಂದು ಕ್ಷಣದ ಸುಖಕ್ಕೆ ರಾಜನಾಗಿ ತಾನು ಎಲ್ಲ ಕಾಲದಲ್ಲಿಯೂ ಅನುಭವಿಸಿದ ಸುಖಭೋಗಗಳು ಸಮನಾಗಲಾರವು ಎಂದು ಅರಿತುಕೊಂಡು ಆ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಹೇಳಿದನು. ಸ್ವಾರಸ್ಯ ನೋಡೋಣ. ಸುಕುಮಾರಸ್ವಾಮಿಯು ಹೆಸರಿಗೆ ಅನ್ವರ್ಥವಾಗುವಂತೆ ಬೆಳೆದಿದ್ದಾನೆ ಎಂಬುದೇ ಇಲ್ಲಿಯ ಸ್ವಾರಸ್ಯ. ಮಕ್ಕಳೇ, ಇಲ್ಲಿಯವರೆಗೆ ಈ ವಿಡಿಯೋವನ್ನು ನೋಡಿದ್ರಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ವಿಡಿಯೋವನ್ನು ಮತ್ತೊಬ್ಬರಿಗೆ ಶೇರ್ ಮಾಡುವುದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.